ಸಚಿವ ಅಶ್ವಥ್ ನಾರಾಯಣ್ ಹೆಸರು ಹೇಳದೆ ಡಿಕೆಶಿ ಟಾಂಗ್ ಕೊಟ್ಟಿದ್ದು ಹೇಗೆ? ಮರುಪರೀಕ್ಷೆ ಬಗ್ಗೆ ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷರ ಆರೋಪವೇನು? ಸುದ್ದಿಗೋಷ್ಠಿಯಲ್ಲಿ ವಿಎಸ್ ಉಗ್ರಪ್ಪ ಮಾಡಿದ ಗಂಭೀರ ಆರೋಪಗಳೇನು? ನೋಡೋಣ ಕೈ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಿಎಸ್ಐ ಅಕ್ರಮದ ಹಿಂದೆ ಸಚಿವ ಅಶ್ವಥ್ ನಾರಾಯಣ್ ಸಹೋದರನ ಮಸಲತ್ತು ಇದೆ ಅಂತ ಹೇಳಲಾಗ್ತಿದ್ದು, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾವು ಗಂಡಸರಲ್ಲಪ್ಪ, ರಾಮನಗರದವರೆಲ್ಲ ಹೆಂಗಸರು. ಅವರ ಹೆಸರೇಳೋಕೆ ನನಗೆ ಭಯ ಆಗುತ್ತೆ, ಅವರ ಹೆಸರೇಳೋಕೆ ಗಡಗಡ ಅಂತ ಭಯ ಪಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಸಿಎಂ ಎದುರಲ್ಲೇ ಗಂಡಸ್ತನದ ಬಗ್ಗೆ ಮಾತನಾಡಿದ್ರು. ಆ ಮಂತ್ರಿ ತಮ್ಮನ ಹೆಸರಿದೆ ಅಂತ ನಾನು ಹೇಳೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಪ್ರಭಾವಿ ಸಚಿವರ ಬಗ್ಗೆ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆ ನೀಡಿದ್ದು, ಅಣ್ಣ ಅವರ ಬಗ್ಗೆ ಮಾತನಾಡಬೇಡಿ ಅಂತ ಕಾಲ್ ಮಾಡಿದ್ರು, ಮಾತನಾಡಿ ತೊಂದರೆ ಮಾಡಬೇಡಿ ಅಂದ್ರು ಅಂತ ತಿಳಿಸಿದ್ದಾರೆ. ಅವರು ಸಿಎಂ ರೇಸ್ನಲ್ಲಿದ್ದಾರೆ ಅಂತ ಮಂಡ್ಯದಿಂದ ಒಬ್ರು ಅಧ್ಯಕ್ಷರು ಕಾಲ್ ಮಾಡಿದ್ರು. ಮಾಧ್ಯಮಗಳಲ್ಲಿ ಬರ್ತಿದೆ, ನೀವ್ಯಾಕೆ ಹೆಸರು ಹೇಳ್ತೀರಾ, ಹೆಸರು ಹೇಳ್ಬೇಡಿ, ರಕ್ಷಣೆ ಮಾಡಿ ಅಂದ್ರು ಅಂತ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಲವರನ್ನ ರಕ್ಷಿಸೋ ಸಲುವಾಗಿ ಪರೀಕ್ಷೆ ರದ್ದು ಮಾಡಿದ್ದಾರೆ ಅಂತ ಪಿಎಸ್ಐ ಅಕ್ರಮದ ಬಗ್ಗೆ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಭ್ರಷ್ಟಾಚಾರ, ಕೆಮ್ಮು ಎರಡನ್ನೂ ಮುಚ್ಚಿಡೋಕೆ ಆಗಲ್ಲ. ಸಿಎಂ ಅವರೇ ಯಾರನ್ನೂ ರಕ್ಷಣೆ ಮಾಡಬೇಡಿ, ಕೆಲವರಿಂದ ನಿಮ್ಮ ಹೆಸರಿನ ದುರುಪಯೋಗ ಆಗ್ತಾ ಇದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿರುವ ಪಿಎಸ್ಐ ಪರೀಕ್ಷೆ ಡೀಲ್ನಲ್ಲಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಹೋದರನೇ ಭಾಗಿಯಾಗಿದ್ದಾನೆ ಅಂತ ಕಾಂಗ್ರೆಸ್ ನೇರ ಆರೋಪ ಮಾಡಿದೆ. ಅಕ್ರಮದಲ್ಲಿ ಅಶ್ವಥ್ ನಾರಾಯಣ್ ಸಹೋದರ ಸತೀಶ್ ಭಾಗಿಯಾಗಿದ್ದು, ದರ್ಶನ್ ಗೌಡ ಆಯ್ಕೆ ಹಿಂದೆ ಸಹೋದರ ಸತೀಶ್ ಕೈವಾಡವಿದೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡ ವಿಎಸ್ ಉಗ್ರಪ್ಪ ಆರೋಪಿಸಿದ್ದಾರೆ. ಪಿಎಸ್ಐ ಅಕ್ರಮ ಕೇಸ್ನಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದೆ. ಸಚಿವ ಅಶ್ವಥ್ ನಾರಾಯಣ್ ವಿರುದ್ಧ ಕಾಂಗ್ರೆಸ್ ಬಾಂಬ್ ಸಿಡಿಸಿದ್ದು, ಅಶ್ವಥ್ ಸಹೋದರನೇ ಡೀಲ್ ಮಾಡಿದ್ದಾಗಿ ನೇರವಾಗಿ ಆರೋಪ ಮಾಡಿದೆ. ಪಿಎಸ್ಐ ಅಕ್ರಮ ಪ್ರಕರಣ ರಾಜಕೀಯ ತಿರುವು ಪಡೆದಿದ್ದು, ಸಚಿವ ಅಶ್ವಥ್ ನಾರಾಯಣ್ ರಾಜೀನಾಮೆ ನೀಡುವಂತೆ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಪಿಎಸ್ಐ ಪರೀಕ್ಷಾ ಅಕ್ರಮದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಸಹೋದರನ ಕೈವಾಡದ ಆರೋಪ ಕೇಳಿ ಬಂದಿದ್ದು, ಸಚಿವ ಅಶ್ವಥ್ ನಾರಾಯಣ್ ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ ನಾಯಕ ವಿಎಸ್ ಉಗ್ರಪ್ಪ ಆಗ್ರಹಿಸಿದ್ದಾರೆ. ಪಿಎಸ್ಐ ಅಕ್ರಮದಲ್ಲಿ ಸಚಿವರ ಸಹೋದರನ ಕೈವಾಡವಿದೆ, ಹೊಣೆ ಹೊತ್ತು ಅಶ್ವಥ್ ನಾರಾಯಣ್ ರಾಜೀನಾಮೆ ನೀಡಬೇಕು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಪಡೆದುಕೊಳ್ಳಬೇಕು ಅಂತ ಉಗ್ರಪ್ಪ ಒತ್ತಾಯಿಸಿದ್ದಾರೆ. ಅಶ್ವಥ್ ನಾರಾಯಣ್ ಬ್ರದರ್ ಬಚಾವ್ಗೆ ವ್ಯವಸ್ಥಿತ ಸಂಚು ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕೈ ಮುಖಂಡ ವಿಎಸ್ ಉಗ್ರಪ್ಪ ಆರೋಪಿಸಿದ್ದಾರೆ. ದರ್ಶನ್ ಗೌಡನನ್ನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ಉಗ್ರಪ್ಪ ಪ್ರಶ್ನಿಸಿದ್ದು, 80 ಲಕ್ಷ ಕೊಟ್ಟಿರೋದು ಬಾಯಿ ಬಿಡ್ತಾನೆಂದು ಬಂಧಿಸಿಲ್ಲ ಎಂದು ಆರೋಪಿಸಿದ್ದಾರೆ. ದರ್ಶನ್ ಅನ್ನ ಅರೆಸ್ಟ್ ಮಾಡಿದ್ರೆ ಎಲ್ಲವೂ ಹೊರಬರುತ್ತೆ, ಹೀಗಾಗಿ ಸಹೋದರನನ್ನ ಪಾರು ಮಾಡಲು ವ್ಯವಸ್ಥಿತವಾದ ಸಂಚು ರೂಪಿಸಿದ್ದಾರೆ ಅಂತ ಉಗ್ರಪ್ಪ ಹೇಳಿದ್ದಾರೆ. ಪಿಎಸ್ಐ ನೇಮಕಾತಿ ಅಕ್ರಮದಲ್ಲಿ ಸಚಿವರ ಸಹೋದರನೂ ಭಾಗಿಯಾಗಿದ್ದು, ಇಷ್ಟು ಭ್ರಷ್ಟಾಚಾರ ನಡೀತಾ ಇದ್ರೂ ಪ್ರಧಾನಿ ಮೋದಿ ಎಲ್ಲಿದ್ದಾರೆ ಅಂತ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಪ್ರಶ್ನಿಸಿದ್ದಾರೆ. ಪ್ರಧಾನಿ ಮೋದಿ ನಿದ್ರೆ ಮಾಡ್ತಿದ್ದಾರಾ ಅಂತ ಉಗ್ರಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಕೆಪಿಎಸ್ಸಿ ಸದಸ್ಯರಾಗಲು 10 ಕೋಟಿ ಕೊಡಬೇಕೆಂದು ಬಿಜೆಪಿ ಹಿರಿಯ ಶಾಸಕ ಯತ್ನಾಳ್ ಅವರೇ ಆರೋಪ ಮಾಡಿದ್ದಾರೆ. ಇದರಿಂದಲೇ ಭ್ರಷ್ಟಾಚಾರದ ತೀವ್ರತೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅಂತ ಉಗ್ರಪ್ಪ ಹೇಳಿದ್ದಾರೆ. ಪಿಎಸ್ಐ ನೇಮಕಾತಿ ಹಗರಣದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಸಹೋದರ ಶಾಮೀಲಾಗಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದ್ದು, ಅಕ್ರಮದಲ್ಲಿ ಭಾಗಿಯಾದ ಬಗ್ಗೆ ಸಾಕ್ಷ್ಯ ಇದ್ರೆ ಸಚಿವರಾದವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ವಿಜಯಪುರ ಜಿಲ್ಲೆ ಬಬಲೇಶ್ವರದಲ್ಲಿ ಮಾತನಾಡಿದ ಅವರು, ಸಚಿವರ ಸಹೋದರನ ವಿರುದ್ಧದ ಆರೋಪದ ಬಗ್ಗೆ ವಿಎಸ್ ಉಗ್ರಪ್ಪ ಜೊತೆ ಮಾತನಾಡಿ ಮಾಹಿತಿ ಪಡಿತೇನೆ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ ವಿರುದ್ಧ ಅಶ್ವಥ್ ನಾರಾಯಣ್ ಕೆಂಡಕಾರಿದ ಹೇಗೆ? ಮ್ಯಾಚ್ ಫಿಕ್ಸಿಂಗ್, ಹುನ್ನಾರ, ಷಡ್ಯಂತ್ರ ಅಂತೆಲ್ಲ ಸಚಿವರು ಹೇಳಿದ್ದೇಕೆ? ಕೆಲವರು ಮೂರನ್ನೂ ಬಿಟ್ಟು ನಿಂತಿದ್ದಾರೆ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ಯಾರಿಗೆ? ನೋಡೋಣ ಡೀಲ್ ದಂಗಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕಾಂಗ್ರೆಸ್ ಆರೋಪಕ್ಕೆ ಸಚಿವ ಅಶ್ವತ್ಥ ನಾರಾಯಣ್ ತಿರುಗೇಟು ನೀಡಿದ್ದು, ನನ್ನ ಮೇಲೆ ಮಾಡಿರುವ ಆರೋಪಗಳೆಲ್ಲವೂ ಸುಳ್ಳು. ಆಪಾದನೆ ಮಾಡುವವರು ಯಾವುದನ್ನು ಸ್ಪಷ್ಟವಾಗಿ ಹೇಳಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಕೀಳು ಮಟ್ಟದ ಹೇಳಿಕೆ ನೀಡಲು ಹೇಗೆ ಮನಸ್ಸು ಬರುತ್ತೆ ಅಂತ ಪ್ರಶ್ನಿಸಿದ್ದಾರೆ. ಗಾಳಿಯಲ್ಲಿ ಗುಂಡು ಹಾರಿಸುವಂತಹ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ನವರು ಬಾಯಿಗೆ ಬಂದಂತೆ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಅಶ್ವತ್ಥ ನಾರಾಯಣ್ ಹೇಳಿದ್ದಾರೆ. ನನಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ಅಶ್ವತ್ಥ ನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ. ನನ್ನ ವಿರುದ್ಧ ಎಲ್ಲೆಲ್ಲಿ ಮ್ಯಾಚ್ ಫಿಕ್ಸಿಂಗ್, ಹುನ್ನಾರ, ಷಡ್ಯಂತ್ರ ಮಾಡಿದ್ದಾರೆ ಎಂದು ಡಿಕೆಶಿ ಅವರನ್ನೇ ಕೇಳಬೇಕು. ನಾನು ಡಿಕೆ ಶಿವಕುಮಾರ್ ಬಂಡವಾಳವನ್ನ ಬಯಲು ಮಾಡ್ತೀನಿ. ಡಿಕೆಶಿ ಭ್ರಷ್ಟಾಚಾರ ಮಾಡಿ ಜೀವನದಲ್ಲಿ ಮುಂದೆ ಬಂದವನು. ಡಿಕೆಶಿ ಏನೇನ್ ಹುನ್ನಾರವನ್ನ ಮಾಡಿದ್ದಾರೆ ಗೊತ್ತಿದೆ ಅಂತ ಏಕವಚನದಲ್ಲೇ ಸಚಿವ ಅಶ್ವತ್ಥ ನಾರಾಯಣ್ ಆಕ್ರೋಶ ಹೊರಹಾಕಿದ್ದಾರೆ. ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಡಿಕೆ ಶಿವಕುಮಾರ್ ಅವರನ್ನೇ ಕೇಳಬೇಕು ಅಂತ ಸಚಿವ ಅಶ್ವತ್ಥ ನಾರಾಯಣ್ ಹೇಳಿದ್ದಾರೆ. ಇದು ಹುನ್ನಾರನ ದೊಡ್ಡ ಷಡ್ಯಂತ್ರನ ಗೊತ್ತಾಗುತ್ತೆ. ನಮ್ಮ ಕುಟುಂಬದಲ್ಲಿ ಅಧಿಕಾರ ದುರ್ಬಳಕೆ ಇಲ್ಲ. 100 ಜನ್ಮ ಎತ್ತಿ ಬಂದ್ರೂ ನಮ್ಮ ಕುಟುಂಬಕ್ಕೆ ಮಸಿ ಬಳಿಯೋಕೆ ಆಗಲ್ಲ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ಅಶ್ವತ್ಥ ನಾರಾಯಣ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಸಚಿವ ಅಶ್ವತ್ಥ ನಾರಾಯಣ್ ವಾಗ್ದಾಳಿ ನಡೆಸಿದ್ದು, ತಮ್ಮ ಸಹೋದರನ ವಿರುದ್ಧದ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ. ನನ್ನ ನಾಯಕತ್ವ ಬೆಳೀತಿದೆ ಎಂದು ಅವರಿಗೆ ಚುಚ್ಚುತ್ತಿದೆ. ಹೀಗಾಗಿ ಸುಮ್ಮನೆ ಆರೋಪವನ್ನ ಮಾಡುತ್ತಿದ್ದಾರೆ. ಇಂತಹ ಕೀಳುಮಟ್ಟದ ಆರೋಪ ಮಾಡುವುದು ಸರಿಯಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಅಶ್ವತ್ಥ ನಾರಾಯಣ್ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಭ್ರಷ್ಟಾಚಾರ ರಹಿತ, ಕಳಂಕ ರಹಿತ ರಾಜಕಾರಣ ಮಾಡುತ್ತಿದ್ದೇನೆ. ಭ್ರಷ್ಟಾಚಾರ ರಹಿತವಾಗಿ, ಪಾರದರ್ಶಕವಾಗಿ ನೇಮಕಾತಿ ನಡೆಯುತ್ತೆ ಅಂತ ಅಶ್ವತ್ಥ ನಾರಾಯಣ್ ಹೇಳಿದ್ದಾರೆ. ಯಾವ ವ್ಯಕ್ತಿ ಕರೆ ಮಾಡಿದ್ರು ಎಂದು ಡಿಕೆ ಶಿವಕುಮಾರ್ ಹೇಳಲಿ. ಅಶ್ವತ್ಥ ನಾರಾಯಣ್ ಸಿಎಂ ಆಗ್ತಾರೆ, ಹೆಸರು ಹೇಳಬೇಡ ಅಂತ ಬಿಜೆಪಿಯ ಯಾವ ನಾಯಕರು ಕರೆ ಮಾಡಿದ್ರು ಎಂದು ಸ್ಪಷ್ಟಪಡಿಸಲಿ ಎಂದು ಡಿಕೆ ಶಿವಕುಮಾರ್ಗೆ ಅಶ್ವತ್ಥ ನಾರಾಯಣ್ ಸವಾಲ್ ಹಾಕಿದ್ದಾರೆ. ನನ್ನ ರಾಜಕೀಯ ಬೆಳವಣಿಗೆಯಿಂದ ಡಿಕೆಶಿಗೆ ಭಯವಾಗ್ತಾ ಇದ್ದು, ಅವರ ಹೇಳಿಕೆಯಲ್ಲೇ ಭಯವಿರುವುದು ಗೊತ್ತಾಗುತ್ತೆ ಅಂತ ಸಚಿವ ಅಶ್ವತ್ಥ ನಾರಾಯಣ್ ಹೇಳಿದ್ದಾರೆ. ನಾನು ಸಿಎಂ ಆಗ್ತೀನಿ ಅನ್ನೋ ಭಯ ಕಾಡ್ತಾ ಇರಬೇಕು. ನಾನು ಸಿಎಂ ಆದ್ರೆ ಕಥೆ ಏನಾಗಬಹುದು. ಹಾಗಾಗಿ ಡಿಕೆಶಿಗೆ ಹೀಗೆ ಭಯ ಇದ್ರೆ ಒಳ್ಳೇದು. ನನ್ನ ವಿರುದ್ಧದ ಆರೋಪದಲ್ಲಿ ಷಡ್ಯಂತ್ರವಿದೆ. ತಪ್ಪು ಮಾಡಿದವರಿಗೆ ಕ್ಷಮೆ ಇಲ್ಲ. ಖಂಡಿತ ಶಿಕ್ಷೆ ಆಗಬೇಕು ಅಂತ ಅಶ್ವತ್ಥ ನಾರಾಯಣ್ ಹೇಳಿದ್ದಾರೆ. ತಮ್ಮ ಕುಟುಂಬದ ವಿರುದ್ಧ ಆರೋಪ ಮಾಡಿದ ಉಗ್ರಪ್ಪ ವಿರುದ್ಧ ಸಚಿವ ಅಶ್ವತ್ಥ ನಾರಾಯಣ್ ಕಿಡಿಕಾರಿದ್ದು, ಉಗ್ರಪ್ಪಗೆ ನಾಚಿಕೆ ಆಗಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಉಗ್ರಪ್ಪ ತಮ್ಮ ರಾಜಕೀಯ ಅನುಭವದಿಂದ ಮಾತನಾಡಲಿ. 80 ಲಕ್ಷ ಕೊಟ್ಟಿರುವುದು ಅಪ್ಪಟ ಸುಳ್ಳು. ಪ್ರಕರಣಕ್ಕೂ ನಮಗೂ ಸಂಬಂಧ ಇಲ್ಲ. ನಮ್ಮ ಕುಟುಂಬದಲ್ಲಿ ಭ್ರಷ್ಟಾಚಾರ ಪದ್ಧತಿ, ಅಧಿಕಾರ ದುರ್ಬಳಕೆ ಇಲ್ಲ. ನಮ್ಮದು ಡಿಕೆಶಿ ಕುಟುಂಬ ಅಲ್ಲ. ಇದೆಲ್ಲ ಪದ್ಧತಿ ಇರೋದಕ್ಕೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಸತೀಶ್ ಅಂತಿದ್ದಾರಲ್ಲ, ಕಾಂಗ್ರೆಸ್ನವರು ಏನಾದರೂ ದಾಖಲೆಗಳನ್ನ ಕೊಟ್ಟಿದ್ದಾರಾ ಅಂತ ಸಚಿವ ಅಶ್ವತ್ಥ ನಾರಾಯಣ್ ಪ್ರಶ್ನಿಸಿದ್ದಾರೆ. ಎಲ್ಲಾ ಬರೀ ಕಟ್ಟು ಸುಳ್ಳು. ಡಿಕೆಶಿಯೇ ದೊಡ್ಡ ಕಡು ಭ್ರಷ್ಟ. ಡಿಕೆಶಿ ಎಲ್ಲೆಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ ಗೊತ್ತಿದೆ. ಡಿಕೆಶಿ ಬಂಡವಾಳ ಬಿಚ್ಚೋಕಿ ಶುರು ಮಾಡಿದ್ರೆ ಮಾಡ್ತೇನೆ. ಕೊಳಕಲ್ಲೇ ತುಂಬಿರುವ ಪಕ್ಷದವರ ಜಾಲವನ್ನ ಬಿಡಿಸ್ತೇನೆ. ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ, ದುರುದ್ದೇಶದಿಂದ ಮಾಡಿದ್ದಾರೆ ಅಂತ ಡಿಕೆಶಿ ಆರೋಪಕ್ಕೆ ಅಶ್ವತ್ಥ ನಾರಾಯಣ್ ತಿರುಗೇಟು ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಮೇಲೆ ಡಿಕೆ ಶಿವಕುಮಾರ್ ವಿರುದ್ಧ ಅಶ್ವತ್ಥ ನಾರಾಯಣ್ ಕಿಡಿಕಾರಿದ್ದು, ಇದೇ ಉಗ್ರಪ್ಪ ಡಿಕೆಶಿಯನ್ನ ಕಡು ಭ್ರಷ್ಟ ಎಂದಿದ್ರು. ಇವರಿಗೆ ನಾಚಿಕೆ ಆಗೋಲ್ವಾ? ತಪ್ಪು ಮಾಡಿದ್ರೆ ಹೇಳಲಿ ಅಂತ ಹೇಳಿದ್ದಾರೆ. ಕೆಲವರು 2-3 ಬಿಟ್ಟು ನಿಂತಿದ್ದಾರೆ. ರಾಜಕೀಯಕ್ಕೆ ಬಂದು ಮನುಷ್ಯತ್ವ ಕಳೆದುಕೊಂಡಿದ್ದಾರೆ. ಏನಾದ್ರೂ ಆಧಾರವನ್ನ ಇಟ್ಕೊಂಡು ಹೇಳಿಕೆಯನ್ನ ನೀಡ್ಲಿ ಅಂತ ಕಾಂಗ್ರೆಸ್ಗೆ ಅಶ್ವತ್ಥ ನಾರಾಯಣ್ ತಿರುಗೇಟು ನೀಡಿದ್ದಾರೆ. ಅಶ್ವತ್ಥ ನಾರಾಯಣ್ ಆರೋಪಗಳಿಗೆ ಡಿಕೆಶಿ ಟಕ್ಕರ್ ಹೇಗಿತ್ತು? ರಾಜಕೀಯದಿಂದಲೇ ನಿವೃತ್ತಿ ಆಗ್ತೀನಿ ಅಂತ ವಿಎಸ್ ಉಗ್ರಪ್ಪ ಸವಾಲ್ ಹಾಕಿದ್ದೇಕೆ? 3 ಅಭ್ಯರ್ಥಿಗಳ ಜೊತೆ ನಡೆದಿದ್ದ ಬಿಗ್ ಡೀಲ್ ನೋಡೋಣ ಡೀಲ್ನಲ್ಲಿ ಮಂತ್ರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಿಎಸ್ಐ ಅಕ್ರಮ ಕೇಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಸಚಿವ ಅಶ್ವತ್ಥ ನಾರಾಯಣ್ ನಡುವೆ ಟಾಕ್ ಫೈಟ್ ನಡೆಯುತ್ತಿದೆ. ಕುಂಬಳಕಾಯಿ ಕಳ್ಳ ಯಾಕೆ ಹೆಗಲು ನೋಡ್ಕೋಬೇಕು ಅಂತ ಅಶ್ವತ್ಥ ನಾರಾಯಣ್ ಏಟಿಗೆ ಡಿಕೆ ಶಿವಕುಮಾರ್ ಖಡಕ್ ತಿರುಗೇಟು ನೀಡಿದ್ದಾರೆ. ದೊಡ್ಡವರು ಅಲ್ಲದೆ ದೊಡ್ಡವರಾಗಲು ಹೊರಟಿರೋರು ಬಿಚ್ಚುತ್ತೇನೆ ಅಂತ ಹೇಳೋರು ಬಿಚ್ಚಲಿ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಲ್ಲದೆ ನಿಮ್ಮ ಕಡೆ ತಿರುಗುತ್ತೆ ಎಂದು ಗಾಬರಿ ಯಾಕೆ ಆಗ್ತೀರಿ ಅಂತ ಪ್ರಶ್ನಿಸಿದ್ದಾರೆ.
ನಾನು ಸಿಎಂ ಆಗ್ತಿದ್ದೇನೆ ಎಂದು ಭಯ ಎಂಬ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಹೇಳಿಕೆಗೆ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ನಾನು ಗಡಗಡ ನಡುತ್ತಿದ್ದೇನೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಲ್ಲದೆ ನನ್ನ ವಿರುದ್ಧ ಕೇಸ್ ದಾಖಲಾಗಿದ್ಯಾ ಎಂದು ಡಿಕೆಶಿ ಪ್ರಶ್ನೆ ಮಾಡಿದ್ದು, ವಿಚಾರಣೆಗೆ ಕರೆತಂದ 5 ನಿಮಿಷದಲ್ಲೇ ಸಿಐಡಿ ಕಚೇರಿಯಿಂದ ಹೊರಬರ್ತಾರೆ ಅಂದ್ರೆ ಏನರ್ಥ ಎಂದು ಕಿಡಿಕಾರಿದ್ದಾರೆ. ಈಗಾಗಲೇ ದರ್ಶನ್ ಗೌಡಗೂ ನೋಟಿಸ್ ನೀಡಲಾಗಿದ್ದು, ಬಿಚ್ಚುತ್ತೇನೆ ಅನ್ನುವರು ಬಿಚ್ಚಲಿ ನೋಡೋಣವೆಂದು ಡಿಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ. ಅಲ್ಲದೆ ಅಶ್ವಥ್ ನಾರಾಯಣ್ ಭ್ರಷ್ಟಾಚಾರದ ಪಿತಾಮಹ, ಪರೀಕ್ಷೆ ಹೆಣದಲ್ಲೂ ಅವರು ದುಡ್ಡು ಮಾಡಿದ್ದಾರೆ. ಮೊದಲು ಭ್ರಷ್ಟಾಚಾರ ಆರೋಪದಿಂದ ಸರ್ಕಾರ ಹೊರಬರಲಿ, ಆಮೇಲೆ ಮಾತನಾಡೋಣ ಎಂದು ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಭ್ರಷ್ಟಾಚಾರಿ ಎಂದ ಸಚಿವ ಅಶ್ವಥ್ ನಾರಾಯಣ್ಗೆ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಉಪನ್ಯಾಸಕರ ಹುದ್ದೆಯಲ್ಲಿ ಡೀಲ್, ಎಲ್ಲದರಲ್ಲೂ ಭ್ರಷ್ಟಾಚಾರ ಮಾಡ್ತಿರೋದು ಯಾರು ಅಂತ ಡಿಕೆಶಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಇದೆಲ್ಲ ನಾವು ಮಾಡಿದ್ದ, ನಮ್ಮ ಸರ್ಕಾರದಲ್ಲಾಗಿತ್ತ, ನನ್ನ ವಿರುದ್ಧ ಕೇಸ್ ದಾಖಲಾಗಿದ್ಯಾ ಎಂದು ಟಾಂಗ್ ಕೊಟ್ಟಿದ್ದಾರೆ. ಸಚಿವ ಅಶ್ವಥ್ ನಾರಾಯಣ್ಗೆ ಕಾಂಗ್ರೆಸ್ ನಾಯಕ ವಿಎಸ್ ಉಗ್ರಪ್ಪ ಸವಾಲು ಹಾಕಿದ್ದಾರೆ. ನಾನು ಎಂದೂ ಸಹ ಡಿಕೆ ಶಿವಕುಮಾರ್ ಅವರನ್ನ ಕಡು ಭ್ರಷ್ಟ ಅಂತ ಹೇಳಿಲ್ಲ. ನಾನು ಡಿಕೆ ಶಿವಕುಮಾರ್ ಅವರನ್ನ ಕಡು ಭ್ರಷ್ಟ ಅಂತ ಹೇಳಿದ್ದು ತೋರಿಸಿದ್ರೆ ರಾಜಕೀಯದಿಂದಲೇ ನಿವೃತ್ತಿ ಆಗ್ತೇನೆ ಅಂತ ಉಗ್ರಪ್ಪ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ಭ್ರಷ್ಟಾಚಾರ ಬಿಚ್ಚಿಡ್ತೀನಿ ಅಂತ ಹೇಳಿದ ಅಶ್ವಥ್ ನಾರಾಯಣ್ಗೆ ವಿಎಸ್ ಉಗ್ರಪ್ಪ ತಿರುಗೇಟು ನೀಡಿದ್ದು, ಬಿಚ್ಚಿಡಿ, ಯಾರು ನಿಮ್ಗೆ ತಡೆದಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ನಿಮ್ಮ ಬಳಿ ದಾಖಲೆ ಇದ್ರೆ ಪೊಲೀಸರಿಗೆ ಕೊಡಬೇಕಿತ್ತು. ಪೊಲೀಸ್ ಜೀವಂತವಾಗಿದ್ರೆ ಅಶ್ವಥ್ ನಾರಾಯಣ್ಗೆ ನೋಟಿಸ್ ಕೊಟ್ಟು ದಾಖಲೆ ಪಡೆಯಲಿ ಅಂತ ಹೇಳಿದ್ದಾರೆ. ಪಿಎಸ್ಐ ಪರೀಕ್ಷೆ ಬಗ್ಗೆ ಬಗೆದಷ್ಟು ಅಕ್ರಮ ಬಯಲಾಗ್ತಿದ್ದು, ಪಿಎಸ್ಐ ಗೋಲ್ಮಾಲ್ನಲ್ಲೂ ಅಶ್ವಥ್ ನಾರಾಯಣ್ ಸಹೋದರನ ಹೆಸರು ಕೇಳಿ ಬಂದಿದೆ. ಸಚಿವರ ಸಹೋದರ ಮಾಗಡಿ ತಾಲೂಕು ಮೂಲದ 3 ನೆರವು ನೀಡಿರೋ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಮಾಗಡಿ ಅಭ್ಯರ್ಥಿಗಳ ಬಗ್ಗೆ ಕಾಂಗ್ರೆಸ್ ಮಾಹಿತಿ ಕಲೆ ಹಾಕಿದ್ದು, ಸಚಿವ ಅಶ್ವಥ್ ನಾರಾಯಣ್ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಪಿಎಸ್ಐ ಅಕ್ರಮದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಸಹೋದರ ಭಾಗಿಯಾಗಿರುವುದಾಗಿ ಕಾಂಗ್ರೆಸ್ ಆರೋಪಿಸಿದ್ದು, ಈ ಬಗ್ಗೆ ಪ್ರತಿಕ್ರಿಯಿಸಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಿರಾಕರಿಸಿದ್ದಾರೆ. ಮಾಧ್ಯಮಗಳಿಗೆ ನೀವೇ ಆರೋಪ ಮಾಡ್ತಿದ್ದೀರಿ ಎಂದ ಸಿಎಂ, ನೀವೇ ಸಚಿವರ ಹೆಸರು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಸಚಿವ ಅಶ್ವಥ್ ನಾರಾಯಣ್ ಸಹೋದರನ ಮೇಲೆ ಕೇಳಿಬಂದಿರುವ ಆರೋಪದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಪಿಎಸ್ಐ ನೇಮಕಾತಿ ಅಕ್ರಮದ ತನಿಖೆ ಪ್ರಾಮಾಣಿಕತೆಯಿಂದ ನಡೆಯುತ್ತಿದೆ. ಈಗಾಗಲೇ ಅನೇಕರ ಬಂಧನ ಆಗಿದ್ದು, ಇನ್ನೂ ಹಲವರ ಬಂಧನ ಆಗ್ತಿದೆ ಅಂತ ತಿಳಿಸಿದ್ದಾರೆ. 80 ಲಕ್ಷ ಕೊಟ್ಟ ಸ್ಫೋಟಕ ವಿಚಾರ ಬಾಯ್ಬಿಟ್ಟ ದರ್ಶನ್ ಗೌಡ ಬಗ್ಗೆ ಸಹೋದರಿ ತಂದೆ ಹೇಳಿದ್ದೇನು? ಪಿಎಸ್ಐ ಪರೀಕ್ಷೆಯಲ್ಲಿ ರ್ಯಾಂಕಿಂಗ್ಗೆ ತಕ್ಕನಾಗಿ ಡೀಲ್ ನಡೆಯಿತಾ? ಸಿಐಡಿ ವಶದಲ್ಲಿರೋರು ಕೇವಲ ಮಧ್ಯವರ್ತಿಗಳು ಅಂತ ಹೇಳಿದ್ಯಾರು? ನೋಡೋಣ ಪಿಎಸ್ಐ ಡೀಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನನ್ನ ಸಹೋದರ ಅಕ್ರಮವಾಗಿ ಪಿಎಸ್ಐ ಪರೀಕ್ಷೆ ಬರೆದಿಲ್ಲ ಅಂತ ಟಿವಿ9ಗೆ ದರ್ಶನ್ ಗೌಡ ಸಹೋದರಿ ಹೇಳಿಕೆ ನೀಡಿದ್ದಾರೆ. ಆರೋಪ ಮಾಡಿದವರು ಅಕ್ರಮದ ಬಗ್ಗೆ ಗೊತ್ತಿದ್ರೆ ದಾಖಲೆ ರಿಲೀಸ್ ಮಾಡಲಿ, ಅನಗತ್ಯವಾಗಿ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ. ಪ್ರಾಮಾಣಿಕವಾಗಿ ಓದಿ ಪರೀಕ್ಷೆ ಬರೆದಿದ್ದಾನೆ. ಆರೋಪ ನಿಜವಾಗಿದ್ರೆ ಸಿಐಡಿ ಅಧಿಕಾರಿಗಳು ಬಿಟ್ಟು ಕಳಿಸ್ತಾ ಇರಲಿಲ್ಲ. ಸಿಐಡಿ ತನಿಖೆ ಪೂರ್ಣವಾಗಲಿ, ಆಮೇಲೆ ಮಾತನಾಡ್ತೇನೆ ಅಂತ ಟಿವಿ9ಗೆ ದರ್ಶನ್ ಗೌಡ ಸಹೋದರಿ ಹೇಳಿಕೆ ನೀಡಿದ್ದಾರೆ. ಟಿವಿ9ಗೆ ದರ್ಶನ್ ಗೌಡ ತಂದೆ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ನವರಿಗೆ ಅಶ್ವಥ್ ನಾರಾಯಣ್ ಕಂಡ್ರೆ ಆಗೋದಿಲ್ಲ. ಡಿಕೆ ಸುರೇಶ್ಗೆ ಗಲಾಟೆಯಾಗಿತ್ತು, ಹೀಗಾಗಿ ಇದರ ಮೂಲಕ ಸೇಡು ತೀರಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಸತೀಶ್ಗೆ ನಮ್ಮ ಪರಿಚಯ ಇದೆ, ಅವರು ನಮಗೆ ದೂರದ ಸಂಬಂಧಿ, ಆದ್ರೆ ನಾವು ಯಾವ ತಪ್ಪನ್ನು ಮಾಡಿಲ್ಲ, ತನಿಖೆ ಮಾಡಲಿ ಎಂದು ವೆಂಕಟೇಶ್ ತಿಳಿಸಿದ್ದಾರೆ. ಕಾಂಗ್ರೆಸ್ನವರ ಆರೋಪಕ್ಕೆ ದಾಖಲೆ ಇದ್ರೆ ಕೊಡಲಿ ಎಂದು ದರ್ಶನ್ ಗೌಡ ತಂದೆ ವೆಂಕಟೇಶ್ ಹೇಳಿದ್ದಾರೆ. ಅಲ್ಲದೆ 80 ಲಕ್ಷ ಕೊಟ್ಟು ಪೊಲೀಸ್ ಕೆಲಸಕ್ಕೆ ಹೋಗೋ ಬದಲು ಬಂಡವಾಳ ಹಾಕಿ ವ್ಯವಸಾಯ ಮಾಡಬಹುದು ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ. ನಾನು ರಾಜಕೀಯದಲ್ಲಿ ಇದ್ದೇನೆ, ಕೆಲವರ ಪಿತೂರಿ ಇದೆ. ನನ್ನ ಮಗ ಒಬ್ಬನನ್ನೇ ಕರೆದು ವಿಚಾರಣೆಯನ್ನ ನಡೆಸಿಲ್ಲ, ಆಯ್ಕೆಯಾದ ಎಲ್ಲರನ್ನೂ ಕರೆದು ವಿಚಾರಣೆ ಮಾಡಿದ್ದಾರೆ ಎಂದು ಹೇಳಿದ್ದಾರೆ.
ಅಭ್ಯರ್ಥಿ ದರ್ಶನ್ ಗೌಡ ಡೀಲ್ ಕುದುರಿಸಿ ಪಿಎಸ್ಐಗೆ ಆಯ್ಕೆಯಾಗಿರೋ ಅನುಮಾನ ಕಾಡ್ತಿದೆ. ನನ್ನನ್ನು ಪಿಎಸ್ಐ ಮಾಡಲ್ವಾ ಎಂದು ತಂದೆ ಜೊತೆ ಮುನಿಸಿಕೊಂಡಿದ್ದ ದರ್ಶನ್ 10 ದಿನ ಮನೆ ಬಿಟ್ಟಿದ್ದಂತೆ. ಸಹೋದರಿಯನ್ನು ಎಸಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದೀರಿ, ನನ್ನನ್ನ ಪಿಎಸ್ಐ ಮಾಡಲ್ವಾ ಎಂದು ಅಪ್ಪ ವೆಂಕಟೇಶ್ ಜೊತೆ ಕಿರಿಕ್ ಮಾಡಿದ್ದನಂತೆ. ಹೀಗಾಗಿ ದರ್ಶನ್ ತಂದೆ 50 ಲಕ್ಷಕ್ಕೆ ಸಾಮಿಲ್ ಅಡ ಇಟ್ಟು ಹಣ ಹೊಂದಿಸಿದ್ರು ಅಂತ ಹೇಳಲಾಗ್ತಿದೆ. ಸಚಿವರ ಸಹೋದರನಿಗೆ 80 ಲಕ್ಷ ನೀಡಿದ್ದಾಗಿ ಸಿಐಡಿ ಮುಂದೆ ಸ್ಫೋಟಕ ಹೇಳಿಕೆ ನೀಡಿರೋ ದರ್ಶನ್ ಗೌಡ ಸಾಮಾನ್ಯ ಜ್ಞಾನದಲ್ಲಿ 141 ಅಂಕ, ಪ್ರಬಂಧದಲ್ಲಿ 19 ಅಂಕ ಪಡೆದಿದ್ದಾನೆ. ಹೀಗಾಗಿ ನೊಂದ ಅಭ್ಯರ್ಥಿ ದರ್ಶನ್ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಗೌಡ ಜ್ಞಾನದಲ್ಲಿ 141, ಪ್ರಬಂಧದಲ್ಲಿ 19 ಸೇರಿ ಒಟ್ಟು 160 ಅಂಕಗಳನ್ನು ಪಡೆದಿದ್ದು ಇದು ಅಕ್ರಮ ಅಲ್ವೇ ಎಂದು ನೊಂದ ಅಭ್ಯರ್ಥಿ ಪ್ರಶ್ನಿಸಿದ್ದಾನೆ. ಅಲ್ಲದೆ ದರ್ಶನ್ ವಿರುದ್ಧ ತನಿಖೆ ನಡೆಸುವಂತೆ ಟ್ವೀಟ್ ಮಾಡಿ ಒತ್ತಾಯಿಸಿದ್ದಾನೆ. ಪಿಎಸ್ಐ ಪರೀಕ್ಷೆ ಬಗ್ಗೆ ಮತ್ತಷ್ಟು ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದ್ದು, ಟಾಪ್ 10 ನಲ್ಲಿ ಬರಬೇಕಂದ್ರೆ ಸಪರೇಟ್ ಹಣ ಕೊಟ್ಟಿರುವ ಅನುಮಾನ ಮೂಡಿದೆ. ರ್ಯಾಂಕಿಂಗ್ಗೆ ತಕ್ಕನಾಗಿ ಡೀಲ್ ನಡೆದಿದೆ ಎನ್ನಲಾಗಿದ್ದು, ಪಿಎಸ್ಐಗೆ ಆಯ್ಕೆಯಾದವರ ಟಾಪ್ ರ್ಯಾಂಕ್ ನಲ್ಲಿ ಇರುವ 2 ಅಭ್ಯರ್ಥಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಚನಾ ಹಾಗೂ ದರ್ಶನ್ ಹೆಸರು ಎಫ್ಐಆರ್ ನಲ್ಲಿ ಉಲ್ಲೇಖಿಸಲಾಗಿದೆ. ದರ್ಶನ್ 4ನೇ ಟಾಪರ್ ಆಗಿದ್ರೆ ಮಹಿಳಾ ಲಿಸ್ಟ್ ನಲ್ಲಿ ರಚನಾ ಹಣಮಂತ್ ಫಸ್ಟ್ ರ್ಯಾಂಕ್ ನಲ್ಲಿದ್ದಾರೆ. ಟಾಪರ್ಗಳ ಮೇಲೆ ಸಿಐಡಿ ಅಧಿಕಾರಿಗಳಿಗೆ ಅನುಮಾನ ಹೆಚ್ಚಾಗಿದೆ. ರ್ಯಾಂಕ್ ಬಂದ ಅಭ್ಯರ್ಥಿಗಳ ಮೇಲೆ ಸಿಐಡಿಗೆ ಶಂಕೆ ಕಾಡುತ್ತಿದ್ದು, ಅಕ್ರಮ ನಡೆದಿದ್ಯಾ ಅನ್ನೋದನ್ನ ಕೆದಕ್ತಿದೆ. ಮಹಿಳಾ ಲಿಸ್ಟ್ ನ ಟಾಪರ್ ರಚನಾ ಹಣಮಂತ್ ಬೆಂಗಳೂರಿನಲ್ಲಿ ಪರೀಕ್ಷೆ ಬರೆದಿದ್ರು. ಮೊದಲ ಪೇಪರ್ನಲ್ಲಿ 25, ಎರಡನೇ ಪೇಪರ್ನಲ್ಲಿ 128.25 ಅಂಕ ಸೇರಿ ಒಟ್ಟು 153.25 ಅಂಕ ಪಡೆದಿದ್ದಾರೆ. ಧಾರವಾಡ ಮೂಲದವರಾಗಿದ್ರು. ಬೆಂಗಳೂರಿನಲ್ಲಿ ಸಹೋದರರು ಇದ್ದ ಕಾರಣ ಬೆಂಗಳೂರನ್ನೇ ಸೆಲೆಕ್ಟ್ ಮಾಡಿಕೊಂಡು ಪರೀಕ್ಷೆ ಬರೆದಿದ್ದಾರೆ. ಎಕ್ಸಾಮ್ ಅಕ್ರಮದ ಬಗ್ಗೆ ತೀವ್ರ ತನಿಖೆ ನಡೆಸುತ್ತಿರೋ ಸಿಐಡಿ ಪೊಲೀಸರು ಹಲವರನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದೆ. ಆದರೆ ಸಿಐಡಿ ವಶಕ್ಕೆ ಪಡೆದಿರುವವರು ಕಿಂಗ್ ಪಿನ್ಗಳಲ್ಲ, ಕೇವಲ ಮಧ್ಯವರ್ತಿಗಳು ಅಂತ ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ ಬಾಂಬ್ ಸಿಡಿಸಿದ್ದಾರೆ. ಪ್ರಭಾವಿ ಸಚಿವರ ಹೆಸರು ಕೇಳಿ ಬರುತ್ತಲೇ ಸ್ಫೋಟಕ ಹೇಳಿಕೆ ನೀಡಿದ್ದು, ಪ್ರಕರಣದ ಹಿಂದೆ ಖಂಡಿತವಾಗಿ ಪ್ರಭಾವಿಗಳಿದ್ದಾರೆ. ಗೃಹ ಸಚಿವರಿಗೆ ಕೇಶವ ಕೃಪದಿಂದ ಆದೇಶ ಬರ್ತಿದೆ. ಗೃಹ ಸಚಿವ ಆರಗ ಜ್ಞಾನೇಂದ್ರ ರಾಜೀನಾಮೆ ನೀಡಲಿ ಎಂದು ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಸಚಿವ ಸುನಿಲ್ ಕುಮಾರ್ ತಿರುಗೇಟು ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ದಾಖಲೆ ಇಲ್ಲದೆ ಮಾತನಾಡುತ್ತಾರೆ. ಅವರು ಎಂದೂ ಗಂಭೀರ ಆರೋಪಗಳನ್ನ ಮಾಡಿಲ್ಲ. ಪ್ರಚಾರದ ಹುಚ್ಚಿನಿಂದ ನಿರಂತರ ಸುದ್ದಿಗೋಷ್ಠಿ ಮಾಡ್ತಾರೆ ಅಂತ ಉಡುಪಿಯಲ್ಲಿ ಸಚಿವ ಬಿ ಸುನಿಲ್ ಕುಮಾರ್ ಹೇಳಿದ್ದಾರೆ. ಅಲ್ಲದೆ ಪೊಲೀಸರಿಗೆ ಸಿಗದ ವಾಯ್ಸ್ ರೆಕಾರ್ಡ್ ಖರ್ಗೆಗೆ ಸಿಗುತ್ತೆ. ಇದೇ ಕಾರಣಕ್ಕೆ ಪ್ರಿಯಾಂಕ್ ತನಿಖೆಯಾಗಬೇಕು ಎಂದಿದ್ದೆ. ಸಿಐಡಿ ನೋಟಿಸ್ಗೆ ಉತ್ತರಿಸದೆ ತಲೆಮರೆಸಿಕೊಂಡ ಆರೋಪಿಗಳ ರೀತಿ ಖರ್ಗೆ ವರ್ತಿಸುತ್ತಾರೆ ಎಂದು ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ಸಿಐಡಿ ಎದುರು ಎಕ್ಸಾಮ್ ಗೋಲ್ಮಾಲ್ನ ಆರೋಪಿ ಕಾಶಿನಾಥ್ ಶರಣಾಗಿದ್ದಕ್ಕೆ ಮೇಳಕುಂದಿ ಸರೆಂಡರ್ ಹಿಂದಿನ ಫ್ಯಾಮಿಲಿ ಸೆಂಟಿಮೆಂಟ್ ಏನು? ಮರುಪರೀಕ್ಷೆ ಆದೇಶದ ವಿರುದ್ಧ ಅಭ್ಯರ್ಥಿಗಳ ಹೋರಾಟ ಹೇಗಿದೆ ನೋಡೋಣ ಎಕ್ಸಾಮ್ ಗೋಲ್ಮಾಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಿಎಸ್ಐ ಅಕ್ರಮದ ಕೇಸ್ಗೆ ಮತ್ತೊಂದು ಬಿಗ್ ಫಿಶ್ ಸಿಕ್ಕಿದ್ದು, ಮತ್ತೊಬ್ಬ ಆರೋಪಿ ಸಿಐಡಿ ಎದುರು ಶರಣಾಗಿದ್ದಾನೆ. ಪಿಎಸ್ಐ ಅಕ್ರಮದ ಕಿಂಗ್ ಪಿನ್ ಕಾಶಿನಾಥ್ ಸರೆಂಡರ್ ಆಗಿದ್ದಾನೆ. ಜ್ಞಾನಜ್ಯೋತಿ ಶಾಲೆಯ ಹೆಡ್ ಮಾಸ್ಟರ್ ಕಾಶಿನಾಥ್ ಕಲಬುರಗಿಯ ಐವಾನ್ ಇ ಶಾಹಿ ಗೆಸ್ಟ್ ಹೌಸ್ನಲ್ಲಿರುವ ಸಿಐಡಿ ಕಚೇರಿಗೆ ಬಂದು ಶರಣಾಗಿದ್ದಾನೆ. ನಿನ್ನೆ ಮಂಜುನಾಥ್ ಮೇಳಕುಂದಿ ಸಿಐಡಿ ಎದುರು ಶರಣಾಗಿದ್ದ. ಇದರ ಬೆನ್ನಲ್ಲೇ ಇಂದು ಕಾಶಿನಾಥ್ ಸರೆಂಡರ್ ಆಗಿದ್ದಾನೆ. ಪಿಎಸ್ಐ ಪರೀಕ್ಷಾ ಅಕ್ರಮದ ಹೆಡ್ ಮಾಸ್ಟರ್ ಕಾಶಿನಾಥ್ ಶರಣಾಗಿದ್ದಾನೆ. ಪಿಎಸ್ಐ ಪರೀಕ್ಷಾ ಅಕ್ರಮದ ಕಿಂಗ್ ಪಿನ್ಗಳಾದ ರುದ್ರಗೌಡ ಪಾಟೀಲ್, ನೀರಾವರಿ ಇಲಾಖೆ ಎಇ ಮಂಜುನಾಥ ಮೇಳಕುಂದಿ ಜೊತೆ ಪಿಎಸ್ಐ ಪರೀಕ್ಷಾ ಅಕ್ರಮದಲ್ಲಿ ಸಹಕರಿಸುವಂತೆ ಬಿಜೆಪಿ ನಾಯಕಿ ದಿವ್ಯಾ ಹಾಗರಗಿಯನ್ನ ಕಾಶಿನಾಥ್ ಒಪ್ಪಿಸಿದ್ದ ಅಂತ ಹೇಳಲಾಗ್ತಿದೆ. ದಿವ್ಯಾ ಹಾಗರಗಿ ಒಡೆತನದ ಜ್ಞಾನಜ್ಯೋತಿ ಶಾಲೆಯ ಹೆಡ್ ಮಾಸ್ಟರ್ ಆಗಿದ್ದ ಕಾಶಿನಾಥ್ ಪರೀಕ್ಷಾ ಅಕ್ರಮದಲ್ಲಿ ಕಿಂಗ್ ಪಿನ್ ಆಗಿದ್ದಾನೆ. ಪಿಎಸ್ಐ ನೇಮಕಾತಿ ಪರೀಕ್ಷೆಯ ಅಕ್ರಮದ ಬಗ್ಗೆ ತನಿಖೆ ತೀವ್ರಗೊಂಡಿದ್ದು, ಕಿಂಗ್ ಪಿನ್ ಮಂಜುನಾಥ್ ಮೇಳಕುಂದಿ ನಿನ್ನೆ ಸಿಐಡಿ ಮುಂದೆ ಶರಣಾಗಿದ್ದಾನೆ. ಮಂಜುನಾಥ್ ಮೇಳಕುಂದಿ ಶರಣಾಗತಿ ಹಿಂದೆ ಫ್ಯಾಮಿಲಿ ಸೆಂಟಿಮೆಂಟ್ ಇರುವುದು ಬಯಲಾಗಿದೆ. ಇದೇ ತಿಂಗಳ 8ರಂದು ಮಂಜುನಾಥ್ ಚಿಕ್ಕಪ್ಪನ ಮಗಳ ಮದುವೆ ಫಿಕ್ಸ್ ಆಗಿದೆ. ಮದುವೆ ಮಾಹಿತಿ ಪಡೆದಿದ್ದ ಸಿಐಡಿ ಅಧಿಕಾರಿಗಳು ಮಂಜುನಾಥ್ ಮನೆಯವರಿಗೆ ಎಚ್ಚರಿಸಿದ್ದರಂತೆ.
ಪಿಎಸ್ಐ ಪರೀಕ್ಷಾ ಅಕ್ರಮದ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮಂಜುನಾಥ್ ನನ್ನ ಕರೆಸುವಂತೆ ಕುಟುಂಬಸ್ಥರಿಗೆ ಹೇಳಿದ್ದ ಸಿಐಡಿ, ಕರೆಸದೇ ಇದ್ರೆ ನಿಮ್ಗೆ ಸಂಕಷ್ಟ ತಪ್ಪಿದ್ದಲ್ಲ, ಮನೆಯವರನ್ನ ಕರ್ಕೊಂಡು ಹೋಗ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ರಂತೆ. ಹೀಗಾಗಿ ಆತಂಕಗೊಂಡ ಕುಟುಂಬಸ್ಥರು ಮದುವೆ ವೇಳೆ ಮರ್ಯಾದೆ ಹೋಗುತ್ತೆ ಎಂದು ಮದುವೆಗೂ ಮೊದಲೇ ಶರಣಾಗುವಂತೆ ಸೂಚಿಸಿದ್ರು. ಹೀಗಾಗಿ ನಿನ್ನೆ ಸಿಐಡಿಗೆ ಮಂಜುನಾಥ್ ಮೇಳಕುಂದಿ ಶರಣಾಗಿದ್ದಾನೆ. ಎಕ್ಸಾಮ್ ಗೋಲ್ಮಾಲ್ನ ಕಿಂಗ್ ಪಿನ್ ಮಂಜುನಾಥ್ ಮೇಳಕುಂದಿಯ ತಂದೆ ನಿವೃತ್ತ ಪಿಎಸ್ಐ ಆಗಿದ್ದು ಸಿಐಡಿ ತನಿಖೆಗೆ ಮೆಚ್ಚುಗೆ ಸೂಚಿಸಿದ್ದಾರೆ. ಮಗ ನಾಪತ್ತೆ ಬಳಿಕ ತಂದೆಯನ್ನ ಸಿಐಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದರು. ಈ ವೇಳೆ ಮಗ ಅಕ್ರಮ ಎಸಗಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದಿದ್ದ ಅವರು, ಮಗ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲಿ ಅಂತ ಹೇಳಿದ್ದರಂತೆ. ಅಲ್ಲದೆ ಕರ್ನಾಟಕ ಪೊಲೀಸ್ ಬಗ್ಗೆ ಒಳ್ಳೆ ಮಾತು ಹೇಳಿ ಸಿಐಡಿ ಅಧಿಕಾರಿಗಳಿಗೆ ಸಲ್ಯೂಟ್ ಹೊಡೆದಿದ್ರಂತೆ. ಅಲ್ಲದೆ ನಿನ್ನೆ ಮಗ ಶರಣಾದ ಸುದ್ದಿ ಕೇಳಿ ಚಪ್ಪಾಳೆ ತಟ್ಟಿದ್ದಾರೆ. ಪಿಎಸ್ಐ ಪರೀಕ್ಷಾ ಅಕ್ರಮ ಬಯಲಾಗದೇ ಇದ್ರೆ ಕಿಂಗ್ ಪಿನ್ ಮಂಜುನಾಥ್ ಮೇಳಕುಂದಿ ಚೀನಾಗೆ ಹೋಗಲು ಪ್ಲಾನ್ ಮಾಡಿದ್ದಂತೆ. ಕಲಬುರಗಿ ನೀರಾವರಿ ಇಲಾಖೆಯ ಎಇ ಆಗಿರೋ ಮಂಜುನಾಥ ಮೇಳಕುಂದಿ 3 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಐಷಾರಾಮಿ ಮನೆ ನಿರ್ಮಿಸ್ತಾ ಇದ್ದಾನೆ. ಮನೆ ಇಂಟೀರಿಯರ್ಗೆ ಚೀನಾದಿಂದ ಹೈಟೆಕ್ ಫರ್ನಿಚರ್ ತರಲು ಪ್ಲಾನ್ ಮಾಡಿದ್ದ ಮಂಜುನಾಥ್ ಫರ್ನಿಚರ್ ಖರೀದಿಗೆ ಚೀನಾ ತೆರಳುವುದಕ್ಕೆ ಮುಂದಾಗಿದ್ದನಂತೆ. ಸಿಐಡಿ ಮುಂದೆ ಶರಣಾಗಿರುವ ಮಂಜುನಾಥ್ ಮೇಳಕುಂದಿ 21 ದಿನ 16 ಕಡೆ ಓಡಾಡಿದ್ದಾನೆ. ಯಾವುದೇ ಜಾಗದಲ್ಲಿ 2 ದಿನಕ್ಕಿಂತ ಹೆಚ್ಚಾಗಿ ನಿಲ್ಲದ ಮೇಳಕುಂದಿ ಧರ್ಮಸ್ಥಳ ಸೇರಿದಂತೆ ಅನೇಕ ದೇವಾಲಯಗಳಿಗೆ ಭೇಟಿ ನೀಡಿದ್ದ. ಪೊಲೀಸರಿಗೆ ಸಿಕ್ಕಿಬೀಳುವ ಭಯದಲ್ಲಿ ಕಲಬುರಗಿಯಿಂದ ಬೆಂಗಳೂರು, ಮಂಗಳೂರು, ಕಾರವಾರ, ಆಂಧ್ರಪ್ರದೇಶ ಸೇರಿದಂತೆ ಹಲವೆಡೆ ಅಲೆದಿದ್ದ. ಅಂತಿಮವಾಗಿ ತಾನಾಗಿಯೇ ಸಿಐಡಿ ಮುಂದೆ ಶರಣಾಗಿದ್ದಾನೆ. ಪಿಎಸ್ಐ ಮರುಪರೀಕ್ಷೆಗೆ ಆದೇಶದ ವಿರುದ್ಧ ಅಭ್ಯರ್ಥಿಗಳು ಸಿಡಿದೆದ್ದಿದ್ದಾರೆ. ಸರ್ಕಾರದ ವಿರುದ್ಧ ಅರ್ಹ ಅಭ್ಯರ್ಥಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ. ಮರುಪರೀಕ್ಷೆಗೆ ಆದೇಶಿಸಿರುವ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದು, ನ್ಯಾಯಯುತವಾಗಿ ಆಯ್ಕೆಯಾದವರನ್ನ ಬಲಿಪಶು ಮಾಡ್ತಿರೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಆಳುವ ಸರ್ಕಾರ ಅಳುವವರ ಕಣ್ಣೀರು ಒರೆಸಲಿ ಎಂದು ಭಿತ್ತಿಪತ್ರಗಳನ್ನ ಹಿಡಿದು ಅಭ್ಯರ್ಥಿಗಳು ಧರಣಿಗೆ ಕುಳಿತಿದ್ದರು.